ಹೀಗೆ ಸುತ್ತುವರೆದಿರುವ ಬೆಳ್ಳಿ ಮೋಡಗಳ ಮಧ್ಯೆ ಹಣೆಯ ಮೇಲೊಂದು ಸಿಂಧೂರ ಇಟ್ಟ ಹಾಗೆ ಕಾಣುತ್ತಿರೋದು ಚಾರಣಿಗರ ಸ್ವರ್ಗಲೋಕ ಅಂತಾನೆ ಖ್ಯಾತಿಯಾಗಿರುವ ಸ್ಕಂದಗಿರಿ ಬೆಟ್ಟ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳ್ಳವಾರ ಗ್ರಾಮದ ಬಳಿ ಇರುವ ಈ ಗಿರಿಧಾಮ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿದೆ. ಸಮುದ್ರ ಮಟ್ಟದಿಂದ 1350 ಮೀಟರ್ಗಳ ಎತ್ತರದಲ್ಲಿರುವುದರಿಂದ ಪ್ರಕೃತಿಯ ವಿಸ್ಮಯಗಳನ್ನು ಕಾಣುವ ತಾಣವಾಗಿದೆ. ಇನ್ನು ಬೆಂಗಳೂರಿನಿಂದ ಕೇವಲ 68 ಕಿಲೋಮೀಟರ್ ದೂರ ಇದ್ದು ಬೆಂಗಳೂರಿನ ಚಾರಣಿಗರು ಸೇರಿದಂತೆ ಟೆಕ್ಕಿಗಳು ವೀಕೆಂಡ್ ಬಂದರೆ ಸಾಕು ಸ್ಕಂದಗಿರಿಯತ್ತ ಮುಖ ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕರ್ನಾಟಕ ಇಕೋ ಟೂರಿಸಂ ಬೋರ್ಡ್ ಮನಸಾ ಇಚ್ಛೆ ಪ್ರವೇಶ ಶುಲ್ಕ ನಿಗದಿ ಮಾಡಿರುವುದರಿಂದ ಇದು ಚಾರಣಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನನ್ನ ಹೆಸರು ಅಕ್ಷತಾ. ನಾನಿಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಸ್ಕಂದಗಿರಿ ಟ್ರೆಕ್ಕಿಗೆ. ವೀಕೆಂಡ್ ಅಲ್ವಾ, ಸೊ ಸ್ವಲ್ಪ ಮಾರ್ನಿಂಗ್ ಬೆಳಗ್ಗೆ ಬರೋಣ ಅಂತ ಬಂದಿದ್ದೀವಿ. ಇದಕ್ಕೆ ಏನೋ ಟಿಕೆಟ್ ಚಾರ್ಜಸ್ ಇದೆ. ಇವಾಗ ಮುಂಚೆ ಐ ಥಿಂಕ್ ಇಟ್ ವಾಸ್ 250-300 ರುಪೀಸ್. ಇವಾಗ ಇನ್ಕ್ರೀಸ್ ಮಾಡಿದ್ದಾರೆ ಪ್ರೈಸಸ್. ಆಲ್ಮೋಸ್ಟ್ 600 ಬರುತ್ತೆ ಒಬ್ಬರಿಗೆ ಟಿಕೆಟ್. ಸೊ ಟಿಕೆಟ್ ಕೊಡೋದಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ, ಆದರೆ ನಾವು ಕೊಟ್ಟಿದ್ದಕ್ಕೆ ನಮಗೆ ಏನು ಸಿಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಫೆಸಿಲಿಟೀಸ್ ಏನೂ ಇಲ್ಲ ಇನ್ಸೈಡ್. ನಮಗೇನು ಬೇರೆ ಕಂಟ್ರೀಸ್ ಎಲ್ಲ ನೀವು ಟ್ರೆಕ್ಕಿಂಗಿಗೆ ಪೈಸೆ ಕೊಟ್ಟರೆ ನಿಮಗೆ ವಾಟರ್ ಕೊಡ್ತಾರೆ, ಬೇರೆ ಏನಾರು ಕೊಡ್ತಾರೆ. ಇಲ್ಲಿ ಏನೂ ಇಲ್ಲ. ಇಲ್ಲಿ ನಾವೇ ಸುಮ್ಮನೆ ನಡಬೇಕು, ನಾವೇ ಪೈಸೆ ಕೊಟ್ಟು ನಾವೇ ಒಳಗೆ ಹೋಗ್ತಾ ಇದ್ವಿ. 600 ರುಪೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬೇರೆ, ಬಿಕಾಸ್ ಎಲ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಮಗೆ ನೇಚರ್ ವಾಕ್ ಹೋಗೋಕ್ಕೆ ನಾವು ಯಾಕೆ ಇಷ್ಟು ಪೈಸೆ ಕೊಡಬೇಕು ಗೊತ್ತಿಲ್ಲ. ಬಟ್ ಐ ಥಿಂಕ್ ಗೌರ್ಮೆಂಟ್ ಸ್ವಲ್ಪ ನೋಡಿಬಿಟ್ಟು ತಿರ್ಗಾ ಕಮ್ಮಿ ಮಾಡಬೇಕು. ಅಮ್ಮಗಷ್ಟೇ ಎಂಕರೇಜ್ ಮಾಡ್ಬೋದು ಪೀಪಲ್ನ ಯೂಸ್ ಮಾಡೋಕ್ಕೆ. ಇಲ್ಲಾಂದರೆ ಯಾರು ಬರ್ತಾರೆ ಇಲ್ಲಿ? ಇಲ್ಲಾಂದರೆ ವೀಕೆಂಡ್ ಅಂದರೆ ಬೇರೆ ಏನಾರು ಮಾಡ್ಬೋದಲ್ಲ ಸಿಟಿಲೇ, ಹಾಗೆ ಅಂತ. ಸ್ಕಂದಗಿರಿ ಬೆಟ್ಟವನ್ನು ಹತ್ತಲು ಯಾವುದೇ ಮೆಟ್ಟಿಲುಗಳಾಗಲಿ, ಡಾಮರು ರಸ್ತೆಯಾಗಲಿ, ಕೇಬಲ್ ಕಾರ್ಗಳಾಗಲಿ, ಈಕೋ ವಾಹನಗಳಾಗಲಿ ಅಥವಾ ಭದ್ರತಾ ಸಿಬ್ಬಂದಿಯಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ. ಇನ್ನು ನಿರ್ವಹಣೆಗೆ ಹಣ ಖರ್ಚು ಮಾಡಬೇಕಾದ ಅನಿವಾರ್ಯತೆಯೂ ಇಲ್ಲ. ಹೀಗಿದ್ದರೂ ಸಹ ಕರ್ನಾಟಕ ಇಕೋ ಟೂರಿಸಂ ಬೋರ್ಡ್ ಶನಿವಾರ ಭಾನುವಾರ 2 ದಿನಗಳ ಕಾಲ ಯಾವ ನಿಯಮಗಳ ಮೇಲೆ 250 ರೂಪಾಯಿ ಇದ್ದ ಪ್ರವೇಶ ಶುಲ್ಕವನ್ನು ಇದ್ದಕ್ಕಿದ್ದ ಹಾಗೆ 607 ರೂಪಾಯಿಗೆ ಏರಿಕೆ ಮಾಡಿದೆಯೋ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ 500 ರೂಪಾಯಿ ಪ್ರವೇಶ ಶುಲ್ಕ ಟಿಕೆಟ್ ಬುಕ್ಕಿಂಗ್ಗೆ ಆನ್ಲೈನ್ ವ್ಯವಸ್ಥೆ ಮಾಡಿದ್ದಕ್ಕೆ ಅಂತ 14 ರೂಪಾಯಿ 50 ಪೈಸೆ, GSTಗೆ 18% ಅಂತ ಹೇಳಿ 607 ರೂಪಾಯಿಗಳನ್ನು ಕೊಳ್ಳೆ ಹೊಡೆಯುತ್ತಿದೆ. ಇದರಿಂದ ಮಧ್ಯಮ ವರ್ಗದವರು ಹೇಗೆ ಚಾರಣ ಮಾಡೋದು ಅಂತ ಚಾರಣಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾನು ಮಲೇಶ್ವರಮಿಂದ ಬರ್ತಾ ಇದ್ದೀನಿ. ಸೊ ವೀಕೆಂಡ್ಸಲ್ಲಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನೋಡಿ ಫ್ರಮ್ ಫ್ಯೂ ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ. ಲೈಕ್ ಅವಾಗೆಲ್ಲ 250 ಇತ್ತು ಪ್ರೈಸು, ಇವಾಗ ತುಂಬ ಹೈ ಮಾಡಿದ್ದಾರೆ, ವಿಚ್ ಇಸ್ ನಾಟ್ ರಿಯಲಿ ಗುಡ್. ಬಿಕಾಸ್ ಲೈಕ್ ನೇಚರ್ ಪ್ಲೇಸ್ಗೆಲ್ಲ ಐ ನೋ ಲೈಕ್ ಚಾರ್ಜ್ ಮಾಡೋದು ಒಳ್ಳೆ ವಿಷಯನೇ, ಬಿಕಾಸ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋಕ್ಕೆ, ಸೇಫ್ಟಿ ಥಿಂಗ್ಸ್ ಅದಕ್ಕೋಸ್ಕರ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಬಟ್ ದೆನ್ ಆಲ್ಸೋ ಪ್ರೈಸ್ ಇಷ್ಟು ಜಾಸ್ತಿ ಇರೋದು ಯೋಚನೆ ಮಾಡೋಕ್ಕೆ ಇದಾಗ್ತಿದೆ, ಲೈಕ್ ಬರಬೇಕಾ ಅಂತ ಅನ್ನೋ ಥರ ಇದೆ. ಬಟ್ ದೆನ್ ಇವರು ಕಮ್ಮಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಫೆಸಿಲಿಟೀಸು ಅಷ್ಟೇನು ಚೆನ್ನಾಗಿಲ್ಲ. ರೆಸ್ಟ್ ರೂಮಲ್ಲಿ ಟಾಯ್ಲೆಟ್ ನೀಟ್ ಇದೆ, ಬಟ್ ದೆನ್ ನೀರೇನು ಬರ್ತಾ ಇಲ್ಲ. ಅದೆಲ್ಲ ನೋಡಿದ್ರೆ ಚೆನ್ನಾಗಿರುತ್ತೆ. ಪ್ರೈಸ್ ಕಮ್ಮಿ ಮಾಡಿದ್ರೆ ಲೈಕ್ ಇಟ್ ವಿಲ್ ಯಂಗ್ಸ್ಟರ್ಸ್ಗೆ ಲೈಕ್ ಮೋಟಿವೇಟ್ ಆಗುತ್ತೆ ಬರೋದಕ್ಕೆ ಎನ್ಸ್ಫೋರ್ತ್ ಅಂತ. ಮೊದಲೇ 250 ಏನೋ ಆ ಥರ ಇತ್ತು, ಬಟ್ ಇವಾಗ 500 ಆಗಿದೆ. ನೀವು ಲಾಸ್ಟಾಗಿ ಚೆಕ್ಔಟ್ ಮಾಡಬೇಕಾದ್ರೆ GST ಅದೆಲ್ಲ ಆ್ಯಡ್ ಆಗಿ ಅಗೇನ್ 100 ರೂಪೀಸ್ ಚಾರ್ಜ್ ಆಗ್ತಿದೆ. ಅರೌಂಡ್ 1 ಪರ್ಸನ್ಗೆ 600 ರೂಪೀಸ್ ಬೀಳ್ತಾ ಇದೆ. ಇನ್ನು ಇತ್ತೀಚೆಗೆ ನಂದಿಗಿರಿಧಾಮಕ್ಕೆ ಬರುವ ಪ್ರವಾಸಿಗರಂತೂ ಸ್ವಲ್ಪ ತಡವಾಗಿ ಬಂದರೂ ಸಾಕು, ವಾಹನಗಳ ಪ್ರವೇಶಕ್ಕೆ ಅವಕಾಶ ಸಿಗದೆ ಪರ್ಯಾಯವಾಗಿ ಸ್ಕಂದಗಿರಿಯತ್ತ ಮುಖ ಮಾಡ್ತಾರೆ. ಸ್ಕಂದಗಿರಿಯಲ್ಲಿ ಸಿಗುವ ಪ್ರಾಕೃತಿಕ ಸೌಂದರ್ಯ, ಬೆಳ್ಳಿ ಮೋಡಗಳ ಪಯಣ, ಸೂರ್ಯೋದಯದ ವಿಹಂಗಮ ನೋಟ ಸವಿಯಲು ಬಯಸ್ತಾರೆ. ಆದರೆ ಬರೋ ಚಾರಣಿಗರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸದ ಕರ್ನಾಟಕ ಇಕೋ ಟೂರಿಸಂ ಬೋರ್ಡ್ ಮನಸಾ ಇಚ್ಛೆ ಪ್ರವೇಶ ಶುಲ್ಕ ಮಾಡಿರೋದು ಚಾರಣಿಗರ ಆಕ್ರೋಶಕ್ಕೆ ಕಾರಣವಾಗಿದೆ.